ಏನ್ರಿ ಕೊಡ್ಬೇಕಂತ ಮಾಡೀನಿ ಅಂತ ಕೇಳ್ಕೊಂಡ್ರ ನಮ್ಮಲ್ಲಿ. ನೀವೇನ್ ಮಾಡ್ತೀರಿ? ಯಾವತ್ತು ಯಾವ್ದಾರ ಸಂಘ ಸಂಸ್ಥೆಗಳು ಬಂದು ನಾವ್ ನಿಮ್ ಮಕ್ಕಳಿಗೆ ಏನ್ರ ಕೊಡ್ತೇವ ಅಂತ ಕೇಳ್ತಿರ್ತಾರ. ಹಂಗೆ ಇವ್ರದ್ದು ಒಂದ್ ಏನ್ರ ಸಂಸ್ಥೆ ಐತಂತ ತಿಳ್ಕೊಂಡು ನೀವು ಎದ್ರೊಳಗದಿರಿ, ಏನ್ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರ ಅವ್ರ ಏನ್ ಹೇಳಿದ್ರು ಗೊತ್ತದೇನ್ರಿ? ನಾನ್ ಗೌಂಡಿ ಕೆಲಸ ಮಾಡ್ತೀನ್ರಿ ಮೇಡಮ್ ಅಂತ ಹೇಳಿದ್ರು. ನಾವು ಗಾಬ್ರೇ ಬಿಟ್ಟೆವು. ಗೌಂಡಿ ಕೆಲಸ ಮಾಡಿ ಮಕ್ಕಳಿಗೆ 100 ನೋಟ್ಬುಕ್ ತಗೊಂಬಂದ್ ಕೊಡ್ತಾರಲ್ಲ ಅಂತ ಖುಷಿಯಾಗಿ, ಬರ್ರಿ ನೀವು ಯಾವಾಗ ಬರ್ತೀರಿ ಬರ್ರಿ, ನಿಮಗೆ ಯಾವಾಗ್ಲೂ ನಮ್ಮ ಶಾಲೆ ಯಾವತ್ತು ಓಪನ್ ಆಗಿರ್ತದ, ನೀವು ಮಕ್ಕಳಿಗೆ ಏನ್ ಸಹಾಯ ಮಾಡ್ತೀರಿ ಮಾಡ್ರಿ ಅಂತೇಳಿ ಅಂದಾಗ ಅವ್ರು ಒಂದೇ ಮಾತಿಗೆ ಹ್ಞೂ ಅಂದ್ ಹೋಗಿ ಇವತ್ತಿನ ದಿವಸ ಬರ್ತ್ಡೇ ದಿವಸ ನಮ್ಮ ಸ್ಕೂಲ್ಗೆ ಅವ್ರು ಹುಟ್ಟು ಹಬ್ಬದ ಅವ್ರಿಗೆಲ್ಲರೂ ಶುಭಾಶಯಗಳನ್ನ ಹೇಳ್ರಿ. ಹ್ಯಾಪಿ ಬರ್ತ್ಡೇ ಹೇಳ್ರಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಸ್ಕೂಲ್ಗೆ ಅವರೆಲ್ಲ ನಿಮಗ ಜೂನ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಮಕ್ಕಳಿಗೆ ಬುಕ್ಸ್ ಅಂತೂ ಬಂದಿರ್ತಾವ, ಬಟ್ಟೆ ಬಂದಿರ್ತಾವ, ಶೂ ಸಾಕ್ಸ್ ಬಂದಿರ್ತದ. ಆಲ್ರೆಡಿ ಬಿಶೂಟ್ನು ಸ್ಟಾರ್ಟ್ ಆಗ್ಯದ. ಈಗ ಏನ್ ನಿಮಗೆ ಏನ್ ಬೇಕು? ಬರೀಲಿಕ್ಕೆ ನೋಟ್ಬುಕ್, ಪೆನ್. ಇದು ಒಂದು ಸರ್ಕಾರ ಮಾತ್ರ ನಿಮಗೆ ಏನ್ ಮಾಡಂಗಿಲ್ಲ, ಕೊಡಂಗಿಲ್ಲ. ಅದಕ್ಕೆ ನಾವ್ ಏನ್ ಹೇಳಿದೆ ಅವರಿಗೆ? ನೋಟ್ಬುಕ್, ಪೆನ್ನು, ಪೆನ್ಸಿಲ್ ಕೊಡ್ರಿ ಅಂತ ಹೇಳಿದೆವು. ಆ ಮಾತಿಗೆ ಒಂದೇ ಮಾತಿಗೆ ಅವ್ರು ಒಪ್ಪಿ ಏನ್ ಮಾಡಿದ್ರು? ಪೆನ್ನು, ನೋಟ್ಬುಕ್, ಪೆನ್ನು, ಪೆನ್ಸಿಲ್ ಎಲ್ಲ ತಗೊಂಡ್ ಬಂದಾರ. ನಿಮಗೆ ಈಗ ಅವ್ರು ಏನ್ ಮಾಡ್ತಾರ? ಕೊಡ್ತಾರ. ದಯಮಾಡಿ ಅವ್ರ ಕಡೆನ ನೀವೆಲ್ಲರೂ ಲಾಸ್ಟ್ ಇಯರ್ ಈ ಸಲ ನಿಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹೊಸ ನೋಟ್ಬುಕ್ ಕೊಡೋದು. ಆ ನೋಟ್ಬುಕ್ ನೆನೆಸ್ಕೊಂಡೇ ಬರೀಬೇಕು. ಅಣ್ಣರಿಗೆ, ಫ್ಯಾಮಿಲಿಗೆ ಒಳ್ಳೆ ಮತ್ತು ಒಳ್ಳೆ ನಿಂಗೆ ಸಹಾಯ ಮಾಡುವ, ದಾನ ಧರ್ಮ ಮಾಡುವಂತ ಕೆಪಾಸಿಟಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ. ಎಲ್ಲರ ಕಡೆಯಿಂದ ವಿಷಯ ಒಳ್ಳೇದಾಗಿ ಸರ್. ಹಿಂಗೆ ನಿಮ್ಮ ಕೈಗಳಿಗೆ ಏನಾಗಿದ್ರೆ 10 ಪಟ್ಟು ಕೊಡುವಂತ ಸಾಮರ್ಥ್ಯ ಶಕ್ತಿ ಕೊಡ್ಲಿ ಅಂತ ಹೇಳಿ